ನಾಗವೇಣಿ ಅಂತ ಹೇಳಿ ಹಗರಿಬೊಮ್ಮನಹಳ್ಳಿಯಿಂದ ನಮ್ಮ ಜೊತೆ ಕಾಲ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಾಗವೇಣಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ನಾಗವೇಣಿ ಅವರೇ, ಏನ್ ಹೇಳ್ತೀರಿ? ಧರ್ಮೇಂದ್ರ ಪ್ರಧಾನ್ ಅವರು ಫೈನಲಿ ರಾಜೀನಾಮೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ, ಏನ್ ಹೇಳ್ತೀರಿ? ಎಲ್ಲರಿಗೂ ಒಳ್ಳೇದಾಗಿದೆ ಮೇಡಮ್. ಈಗ ಮಕ್ಕಳೆಲ್ಲರೂ ಓದಿ ಊಟ ಇಲ್ಲ, ನೀರಿಲ್ಲ, ಏನಿಲ್ಲ ಅಂತ ಬರೀ ಕಷ್ಟಪಡ್ತಾರೆ. ಫೈಟ್ ಮಾಡಿದ್ದಕ್ಕೂ ಒಳ್ಳೇದಾಯ್ತ್ರಿ ಮೇಡಮ್ ಅವ್ರೆ. ಈಗ ನಿಮ್ ನ್ಯೂಸ್ ಒಳಗ್ ಬಂದಿರೋದು ಇನ್ನ ಭಾರಿ ಒಳ್ಳೇದು. ನ್ಯೂಸ್ ನಿಮ್ದೆ. ಯಾವ ನ್ಯೂಸ್ ನೋಡಿಲ್ಲ, ನಿಮ್ ನ್ಯೂಸ್ ಒಳಗ ಬಹಳ ಚೆನ್ನಾಗಿ ಕೊಡಕತ್ತೀರಿ. ಥ್ಯಾಂಕ್ ಯು ನಾಗವೇಣಿ ಅವರೇ. ನಿಮ್ ನ್ಯೂಸ್ ಹಿಂಗೆ ಮುಂದುವರಿಲಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಒಬ್ಬೊಬ್ರು ಮಾತನಾಡ್ತಾ ಇದ್ರು, ಮೊದಲೇ ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿತ್ತು ಕೇಂದ್ರ ಸರ್ಕಾರ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ಬಹಳ ತಡ ಮಾಡ್ಬಿಡ್ತು ಕೇಂದ್ರ ಸರ್ಕಾರ. ಈ ಸಿಚುವೇಶನ್ ನಿರ್ಮಾಣ ಆಗೋದಕ್ಕೆ ಕೇಂದ್ರ ಸರ್ಕಾರದ ವಿಳಂಬ ನೀತಿಯೇ ಕಾರಣ ಅನ್ನುವಂತಹ, ಅಥವಾ ವಿಳಂಬವಾದಂತಹ ಧೋರಣೆಯೇ ಕಾರಣ ಅನ್ನುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಶಿಕಾರಿಪುರದಿಂದ ಮಧು ನಾಯಕ್ ಅವರು ದೂರವಾಣಿ ಸಂಪರ್ಕದಲ್ಲಿ. ಮಧು ನಾಯಕ್ ಅವರ ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಏನ್ ಹೇಳ್ತೀರಿ? ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಾಗಿದೆ. ಹೌದು ಮೇಡಮ್, ಇದು ಇಡೀ ದೇಶವೇ ಖುಷಿ ಪಡುವಂತ ಸುದ್ದಿ ಮೇಡಮ್. ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ ನಾನು ಈ ವಿಷಯದಲ್ಲಿ. ಯಾಕೆ ಖುಷಿ ಪಡ್ಬೇಕು, ಅದನ್ನ ವಿವರಿಸಿ ಹೇಳ್ತೀರಾ? ಶಿಕ್ಷಣ ವ್ಯವಸ್ಥೆ ಅನ್ನೋದು ಮೇಡಮ್ ಇವ್ರು ಸ್ವಾರ್ಥಕ್ಕಾಗಿ ಬಳಸ್ಕೊಂತ ಇದ್ದಾರೆ. ಎಷ್ಟು ಜನ ಸತ್ರು ಮಕ್ಕಳು, ಅವ್ರ ಬಗ್ಗೆ ಇವತ್ತಿನವರೆಗೂ ಕಿಂಚಿತ್ತು ಕೂಡ ಒಂದು ಶೋಕಾಚರಣೆ ಆಗ್ಲಿ, ಅವ್ರ ಬಗ್ಗೆ ಏನಾದ್ರು ಭಾವನೆಗಳನ್ನ ವ್ಯಕ್ತಪಡಿಸುವಂತ ಮೋದಿ ಗೌರ್ಮೆಂಟ್ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮೇಡಮ್. ಅದೇ ಇವ್ರ ಮನೆ ಮಕ್ಕಳಿಗೆ ಹಿಂಗ್ ಆಗಿದ್ರೆ ಇವ್ರು ಎಷ್ಟು ಇದ್ ಮಾಡ್ತಿದ್ರು. ಇವತ್ತಾದ ಘಟನೆ ಬಗ್ಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ ನಾನು. ಜನಸಾಮಾನ್ಯರ ಅಳಿಲಿನ ಕೂಗಿನಲ್ಲಿ ಸಾಮ್ರಾಜ್ಯಗಳನ್ನ ಪತನಗೊಳಿಸುವ ಶಕ್ತಿ ಇದೆ ಅನ್ನೋದನ್ನು ಇವತ್ತು ಜಗತ್ತಿಗೆ ಸಾರಿದೆ ಮೇಡಮ್ ಈ ಘಟನೆ. ಯಾಕಂದ್ರೆ ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವ್ರು ಏನಿದ್ರು ಅವ್ರು ಬರೇ ನಮ್ ರೆಪ್ರೆಸೆಂಟೇಟಿವ್ ಮಾತ್ರ, ಇಡೀ ದೇಶನೇ ಅವ್ರ ಸಪೋರ್ಟ್ ಆಗಿ ನಿಂತಿತ್ತು. ನಮ್ಮ ಕೂಗ್ ಏನಿದೆ ಅದನ್ನ ಅವರು ರೆಪ್ರೆಸೆಂಟ್ ಮಾಡ್ತಿದ್ದು ಅಷ್ಟೇ ಮೇಡಮ್. ಹಂಗಾಗಿ ಇವತ್ತು ಏನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಇಡೀ ದೇಶಕ್ಕೆ ಮತ್ತೆ ಮುಂದೆ ಯಾವುದೇ ಸರ್ಕಾರ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಮತ್ತೆ ಯಾವ್ದೇ ಆಗಿರ್ಲಿ, ಅವ್ರಿಗೊಂದು ಸ್ಪಷ್ಟ ಸಂದೇಶ ಹೋಗೈತೆ ಮೇಡಮ್ ಅದ್ರ ಬಗ್ಗೆ. ಮಧುವರ, ಈಗ ರಾಜೀನಾಮೆ ಆಗೋಯ್ತು, ರಾಜೀನಾಮೆಯ ನಂತರ ಮತ್ತೇನು ಅಂತ ಹೇಳಿ ಏನ್ ನಿರೀಕ್ಷೆ ಮಾಡ್ಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ? ಎಕ್ಸಾಮಿನೇಷನ್, ಭಾರತದಲ್ಲಿ ಎಕ್ಸಾಮಿನೇಷನ್ ಸಿಸ್ಟಮ್ ಮೇಲೆ ಒಂದು ಹೊಸ ರಿಫಾರ್ಮ್ ಆಗ್ಬೇಕಂತ ಬಯಸ್ತೇವೆ ಮೇಡಮ್ ನಾವು. ರೈಟ್, ಥ್ಯಾಂಕ್ ಯು ಮಧು ನಾಯಕ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಬಳ್ಳಾರಿಯಿಂದ ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್ ಅವರೇ ನಮಸ್ತೆ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಕಡಿತ ಆಗಿದೆ. ಜಂತರ್ ಮಂತರ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ದಾರೆ, ಹೋರಾಟಗಾರರು ಸೇರಿದ್ದಾರೆ, ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಕಳೆದ ಜೂನ್ 20ನೇ ತಾರೀಕಿನಿಂದ ನಡೀತಾ ಇದ್ದಂತಹ ಹೋರಾಟ, ಆ ಹೋರಾಟದ ಮೂಲ ಉದ್ದೇಶ ಇದ್ದಿದ್ದೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡೆಯೋದು. ಯಾಕೆ ರಾಜೀನಾಮೆಯನ್ನ ಪಡಿತಾ ಇಲ್ಲ ಕೇಂದ್ರ ಸರ್ಕಾರ? ಹೊಣೆಗಾರಿಕೆಯನ್ನ ಆ ವ್ಯಕ್ತಿಯ ತಲೆಗೆ ಯಾಕೆ ಕಟ್ತಾ ಇಲ್ಲ? ಅವರದ್ದೇ ಇಲಾಖೆಯಲ್ಲಾದಂತಹ ಕ್ರಮ ಅಲ್ವಾ ಇದು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ರು. ಅದಾದ ನಂತರ ಕಳೆದ ಒಂದು ವಾರದಿಂದ ಹೋರಾಟ ಎಂಥ ತೀವ್ರ ಸ್ವರೂಪಕ್ಕೆ ಹೋಗಿತು ಅನ್ನೋದನ್ನ ಇಡೀ ದೇಶ ಗಮನಿಸಿದೆ. ಇದರ ಬೆನ್ನಲ್ಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಪಡ್ಕೊಂಡಿದ್ದಾರೆ. ರಾಜೀನಾಮೆಯನ್ನ ಮೋದಿ ಪಡ್ಕೊಳ್ತಾ ಇದ್ದ ಹಾಗೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡ್ತಾ ಇದ್ದ ಹಾಗೆ ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.